ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಫಂಕ್ಷನ್ ಇತ್ತು ಒಂದು. ಆದಿಚುಂಚನಗಿರಿಲಿ ಪಾಪುಗೆ ಮುಡಿ ತೆಗೆಸೋ ಕಾರ್ಯಕ್ರಮ ಇತ್ತು. ಹಾಗಾಗಿ ನಾವು ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಇದು ಆದಿಚುಂಚನಗಿರಿಗಾಗಲೇ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ಬಿಸಿಲಿತ್ತು. ನಾವು ಬಂದಿದ್ದು ಮಧ್ಯಾಹ್ನ 1:30 ಆಗೋಯ್ತು. ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಆಗಲೇ ಅವ್ರದ್ದು ಮುಡಿ ತೆಗೆಸಿ ಪಾಪುದು ಊಟನೂ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾವು ಹೋಗಿದ್ದೀವಿ. ತುಂಬಾ ಲೇಟ್ ಆಯಿತು ಮಾತ್ರ. ನಾವು ಹೊರಟಿದ್ದೆ 11 ಗಂಟೆ ಆಗಿತ್ತು ಮನೆಯಿಂದ. ಹಾಗಾಗಿ ಅಲ್ಲಿಗೆ 1:30ಗೆ ಕರೆಕ್ಟಾಗಿ ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ಎಲ್ಲಿ ಇದು ಸ್ಕೂಲ್ಗಳು ಅದು ಇದು ಎಲ್ಲ ಪ್ರತಿಯೊಂದು ಆದಿಚುಂಚನಗಿರಿ ಕೇಳಬೇಕಾ, ತುಂಬಾ ದೊಡ್ಡದು, ಫೇಮಸ್ಸು ಕೂಡ. ನೋಡೋಣ, ಸುಮಾರು ನಾನು ಹೋಗಿ ಆದಿಚುಂಚನಗಿರಿಗೆ ಒಂದು 10 ವರ್ಷನೇ ಆಗಿತ್ತು. ಸರಿ ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣ ಬರೋಣ ಅಂತ ಹೋದೆ. ಆದರೆ ನಾನು ಹೋಗೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ, ಹೋಗೋ ಹಾಗೆ ಇರಲಿಲ್ಲ. ಮಕ್ಕಳೆಲ್ಲ ಹೋಗ್ತೀವಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಬಂದ್ವಿ. ನೋಡಿದ್ರೆ 2 ಗಂಟೆ ಸರಿಯಾಗಿ ಮಧ್ಯಾಹ್ನ ಬಿಸಿಲು ತುಂಬಾ ಕಾಲು ಸುಡ್ತಾಯಿತ್ತು. ಆಗಲ್ಲ ದೇವ್ರ ದರ್ಶನ ಮಾಡೋಕ್ಕೆ. ಸರಿ, ನಾವು ಹಾಗೆ ಆಮೇಲಿಂದ ತಂಪಾದ್ಮೇಲಾದರೂ ಹೋಗೋಣ ಅಂತ ಈಗ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಏನು ಬಿಸಿಲು ಅಂತ ಅಂದರೆ ತುಂಬಾ ಬಿಸಿಲಿತ್ತು. ಯಪ್ಪ ದೇವರೇ, ತಲೆನೋವು, ಒಂಥರ ದೂರದ ಜರ್ನಿ ಅಲ್ವಾ, ವಾಮಿಟ್ ಮಾಡೋಂಗೆ ಆಗ್ತಾಯಿತ್ತು. ಹಾಗಾಗಿ ಚೌಟ್ರಿಗೆ ಬಂದ್ವಿ ಕೂಡ. ಆಗಲೇ ಊಟ ನಡೀತಾ ಇತ್ತು. ನಾವು ಲಾಸ್ಟಿಗೆ ಬಂದ್ವಿ ಅಂತ ಹೇಳ್ಬೋದು. ಊಟ ಎಲ್ಲ ಸುಮಾರು ಆಗೇ ಹೋಗಿತ್ತು. ಎಲ್ಲ ಸುಮಾರು ಪಂಕ್ತಿ ಊಟ ಮಾಡಿದರು. ನಮ್ಮ ವಾರ್ಗಿತಿ ಮತ್ತು ನಮ್ಮ ಮಗಳು ಎಲ್ಲ ಊಟ ಮಾಡ್ತಾಯಿದ್ದಾರೆ. ಮಗ ಎಲ್ಲ ಊಟ ಮಾಡ್ತಾಯಿದ್ದಾರೆ, ಬಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಅವರೆಲ್ಲ. ಅವರಾಗಲೇ ದೇವ್ರ ದರ್ಶನ ಎಲ್ಲ ಮುಗಿಸಿ ಊಟ ಮಾಡ್ತಾಯಿದ್ದಾರೆ. ನಮಗಂತೂ ತುಂಬಾ ಹೊಟ್ಟೆ ಹಸ್ತಿತ್ತು. ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ. ಹಾಗಾಗಿ ಇದ್ರೂ ತಿನ್ನೋಕ್ಕಾಗಲಿಲ್ಲ. ಅರ್ಜೆಂಟಾಗಿ ಹೊರಟ್ವಿ. ಮನೇಲಿ ಕೆಲಸ ನಡೀತಾ ಇರೋದ್ರಿಂದ ಅವ್ರಿಗೆಲ್ಲ ಇದು ಮಾಡಿ ಸಂಭಾಳಿಸಿ ಬರೋ ತನಕ ನಮಗೆ ಲೇಟೇ ಆಗೋಯಿತು. ಊಟನೂ ಕೂಡ, ಅಡುಗೆನೂ ತುಂಬಾ ಚೆನ್ನಾಗಿ ಮಾಡಿದರು. ಮರಿ ಕಡ್ದಿದ್ರು. ಮತ್ತು ಮಟನ್ ಸಾರು, ಬೋಟಿ ಗೊಜ್ಜು, ಮತ್ತು ಚಾಪ್ಸು, ಸ್ವೀಟು, ಗೀ ರೈಸು, ಅನ್ನ ಸಾಂಬಾರಂತೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದರು. ಟೇಸ್ಟ್ ಆಗಿತ್ತು ಊಟನೂ ಕೂಡ. ಫಸ್ಟು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಊಟ ಮಾಡಾದ್ಮೇಲೆ ಇಲ್ಲಿ ನೋಡಿ, ಇದು ಕೋತಿಗಳು ಅಂತ ಅಂದರೆ ಹೆಂಗೆ ಆಟ ಆಡ್ತಾಯಿದ್ದಾವೆ, ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ದೆ. ಅಲ್ಲಿ ನೋಡ್ತಾ ಇರ್ಬೋದು, ಪಾಪು ಎತ್ಕೊಂಡಿದ್ದಾರಲ್ಲ, ಆ ಪಾಪುದೇ ಮುಡಿ ತೆಗೆಸೋ ಕಾರ್ಯಕ್ರಮ ಇತ್ತು. ಹತ್ತಿರಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ, ತುಂಬ ಅಳ್ತಾಯಿತ್ತು ಪಾಪ. ಅದಕ್ಕೂ ಬಿಸಿಲು, ಸೆಕೆ, ಒಂಥರ ಜನ ಎಲ್ಲ ನೋಡಿ ಸಾಕಾಗಿತ್ತು ಅನಿಸುತ್ತೆ ಪಾಪ. ಅದಕ್ಕೂ ತುಂಬಾ ಅಳ್ತಾಯಿದ್ಲು. ಯಾರು ಎತ್ಕೊಂಡ್ರೂ ಸಮಾಧಾನ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಮ್ಮ ಫ್ರೆಂಡು ಮತ್ತು ನಾವು ಎಲ್ಲ ಮಾತಾಡ್ಬಿಟ್ಟು ಒಂದು ಅರ್ಧ ಗಂಟೆ ಇದ್ವೇನೋ ಅಷ್ಟೇ. ಆಮೇಲೆ ಹೊರಟೇ ಬಿಟ್ವಿ. 3:30ಗೆ 3:30 ಆಗಿತ್ತು. ಹೋಗೋ ಗಂಟೆ ಲೇಟ್ ಆಗುತ್ತೆ, 6 ಗಂಟೆ 6:30 ಆಗುತ್ತೆ ಅಂತ ಹೊರಟೇ ಬಿಟ್ವಿ. ದೇವಸ್ಥಾನದ ದೇವ್ರ ದರ್ಶನ ಮಾಡೋಕ್ಕೆ ಆಗಲೇ ಇಲ್ಲ. ದೇವಸ್ಥಾನದ ಹತ್ರ ಹೋದ್ರೂ ತುಂಬಾ ಬಿಸಿಲಿತ್ತು. ಹಾಗಾಗಿ ಹೊರಟ್ಬಿಟ್ವಿ. ಅದ್ರ ಪ್ರಭಾವ ಏನಾಯಿತು ಅಂದರೆ ಕಾರ್ ಕೆಟ್ಟೋಯ್ತು. ತುಂಬಾ ಕಷ್ಟ ಆಯಿತು. ರಾತ್ರಿ ಬಂದಾಗ 9 ಗಂಟೆ ಆಯಿತು ಮನೆಗೆ. ದೇವಸ್ಥಾನದ ಬಾಗಿಲಿಗೆ ಹೋಗಿ ನಾವು ದರ್ಶನ ಮಾಡಲಿಲ್ಲ. ಹಾಗಾಗಿ ನೋಡಿ ದೇವರು ಎಷ್ಟು ಸತ್ಯ ಇದೆ ಅಂತ. ನಮ್ಮ ಕಾರ್ ಕೆಟ್ಟೋಯ್ತು. ಬರೋದೇ ತುಂಬಾ ಕಷ್ಟ ಆಯಿತು. ನಾವು ಸುಮಾರು ಒಂದು 6 ಅವರ್ ತಗೋತು ನಾವು ಬರೋ ತನಕ. ಅವತ್ತು ಭಾನುವಾರ ಬೇರೆ, ಯಾವ ಮೆಕ್ಯಾನಿಕ್ಕು ಸಿಗ್ತಾ ಇರಲಿಲ್ಲ. ನಾವು ತುಂಬಾ ಹುಡುಕಿದ್ವಿ ಮೆಕ್ಯಾನಿಕ್ಕು. ಹಂಗೂ ಹಿಂಗೂ ಆಡ್ಕೊಂಡು ಮನೆಗೆ ತಲುಪಿದ್ವಿ. ದೇವ್ರದೇ ಇನ್ನೊಂದು ಸರಿ ಬಂದು ನಾವು ದರ್ಶನ ಮಾಡ್ತೀವಿ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಮೇಲೆ ಹೆಂಗೋ ನಾವು ದಾಟಿದ್ವಿ, ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.